ಬದುಕಲ್ಲಿ ಶಿಸ್ತಿರ್ಬೇಕು ಅಂತ ಹೇಳಿ. ಹೌದೌದು. ಹಣಕಾಸಲ್ಲೂ ಕೂಡ ಶಿಸ್ತಿರ್ಬೇಕಾ? ತುಂಬಾ ಇಂಪಾರ್ಟೆಂಟ್. ಯಾಕೆ ಇರ್ಬೇಕು ಸರ್? ಯಾಕೆಂದ್ರೆ ಹಣಕಾಸಲ್ಲಿ ಶಿಸ್ತಿಲ್ಲ ಅಂದ್ರೆ ನಮಗೆ ಯಾವಾಗಾದರೂ ಹಣಕಾಸಿನ ತೊಂದರೆ ಆದಾಗ ಅದರ ಪೆಟ್ಟು ದೊಡ್ಡ ರೀತಿಯಾಗಿ ಹೊಡೆಯುತ್ತೆ. ಯಾಕಂದರೆ ನೀವು ಎಷ್ಟು ಇನ್ಕಮ್ ಜನ್ರೇಟ್ ಮಾಡ್ತಾ ಇದ್ದೀರಂತೂ ಇಂಪಾರ್ಟೆಂಟ್ ಅಲ್ಲ, ನೀವು ಎಷ್ಟು ಸೈಡ್ ಇಡ್ತಾ ಇದ್ದೀರಾ ನಿಮ್ಮ ವೆಲ್ತ್ ಕ್ರಿಯೇಷನ್ಗೆ, ನಿಮ್ಮ ಇನ್ವೆಸ್ಟ್ಮೆಂಟ್ಗೆ, ನಿಮ್ಮ ಫ್ಯೂಚರ್ ಗೋಲಿಗೆ ಎಷ್ಟು ಹಣವನ್ನು ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಿ ಇಂಪಾರ್ಟೆಂಟು. ವೆಲ್ತ್ ಕ್ರಿಯೇಷನ್ನು ಅದು ಇಟ್ ಈಸ್ ನಾಟ್ ಎ ಇನ್ಸ್ಟಂಟು. ಅದಕ್ಕೆ ನಾವು ಒಂದು ಕಮಿಟ್ ಆಗಬೇಕು, ಶಿಸ್ತಿರ್ಬೇಕು, ನಂತರ ರಿಪಿಟೇಟಿವ್ ಆಗಿ ಮಾಡ್ತಾ ಹೋಗ್ಬೇಕು. ಸೊ ಅದಕ್ಕೋಸ್ಕರ ನಿಮ್ಮ ಇನ್ಕಮ್ ಎಷ್ಟೇ ಇರಲಿ, ನೀವು ಎಷ್ಟು ಉಳಿಸ್ತೀರಾ ಅದ್ರ ಬೇಸ್ ಮೇಲೆ ನಿಮ್ಮ ವೆಲ್ತ್ ಕ್ರಿಯೇಟ್ ಆಗುತ್ತೆ. 25,000 ರೂಪಾಯಿ ಬರುವಂಥ ಒಬ್ಬ ವ್ಯಕ್ತಿ ಯಾವ ಥರ ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನು ಮಾಡ್ಬೋದು? ನೀವು 25,000 ನಿಮ್ದು ಇನ್ಕಮ್ ಇದೆ ಅಂದ ತಕ್ಷಣ ಫಸ್ಟ್ ನೀವು ಏನು ಮಾಡ್ಬೇಕಂದ್ರೆ ಖರ್ಚಲ್ಲಿ ನೀವು ಫಸ್ಟ್ ನಿಮ್ಮ ಸ್ಕಿಲ್ ಕಲಿಬೇಕಾಗಿದೆ. ಏನಂದರೆ ಯಾವುದು ನೀಡ್ ಬೇಸ್ಡ್ ಎಕ್ಸ್ಪೆನ್ಸಸ್ಸು, ಯಾವುದು ವಾಂಟ್ ಬೇಸ್ಡ್ ಎಕ್ಸ್ಪೆನ್ಸಸ್ಸು. ನಿಮ್ಮ ಲೈಫಲ್ಲಿ ಯಾವುದು ಮ್ಯಾಂಡೇಟ್ರಿ ಗೋಲ್ ಅಂತ ಬರುತ್ತೆ ನೀವು ವಿಜುವಲೈಸ್ ಮಾಡಿ. 20-25 ವರ್ಷದವನಿಗೆ ನೀನು ರಿಟೈರ್ಮೆಂಟಿಗೆ ದುಡ್ಡು ಇಡ ಅಂದರೆ ನಗ್ತಾರೆ. ಯಾಕಂದರೆ ಅಯ್ಯೋ ನಾನು ಇನ್ನೂ ರಿಟೈರ್ಮೆಂಟ್ ಆಗೋದು ಇನ್ನೂ ಎಷ್ಟು ವರ್ಷ ಇದೆ, ಅದಕ್ಕೆ ಆಗಿ ಸ್ಟಾರ್ಟ್ ಮಾಡ್ಬೇಕಂತ. ಬಟ್ ನಾನು ಆಗಲೇ ಹೇಳಿದಾಗೆ ಕಂಪೌಂಡಿಂಗ್ ಇಫೆಕ್ಟಿಂದ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ನೀವು ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತೀರಿ ಅಷ್ಟು ಒಳ್ಳೆಯದು. ಒಂದು 60-70% ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡಿ, ಈಕ್ವಿಟಿ ಮ್ಯೂಚುವಲ್ ಫಂಡದಲ್ಲಿ. ಅದು ಲಾಂಗ್ ಟರ್ಮ್ಗೋಸ್ಕರ, ನಿಮ್ಮ ರಿಟೈರ್ಮೆಂಟಿಗೋಸ್ಕರ. ರಿಮೈನಿಂಗ್ 2,000 ಏನು ಉಳಿತಲ್ಲ ಅದನ್ನು ಸೇಫ್ಟಿ ಕಡೆ ಇಡಿ. ಸೇಫ್ಟಿ ಕಡೆ ಅಂದಾಗ PPF ಓಪನ್ ಮಾಡಿ. ಎವ್ರಿ ಇಯರು ಎವ್ರಿ ಮಂತು ನೀವು ಯಾವಾಗ ಇನ್ಕಮ್ ಬರುತ್ತೆ ಈ ಥರ ಪ್ಲ್ಯಾನ್ ಮಾಡ್ತಾ ಹೋದರೆ ನಿಮ್ಮ ಫಂಡಮೆಂಟ್ಲು ಕ್ಲಿಯರ್ ಆಗುತ್ತೆ. ನೀವು ಯಾವುದೇ ಎಮರ್ಜೆನ್ಸಿ ಬಂದರೂ ಕೂಡ ಸಹಿಸಿಕೊಳ್ಳುವಂಥ, ಫೇಸ್ ಮಾಡುವಂಥ ಸಿಚುವೇಶನ್ ಬರುತ್ತೆ. ನಂತರ ನಿಮ್ಮ ಲೈಫಲ್ಲಿ ನೀವು ಫೈನಾನ್ಷಿಯಲ್ ವೆಲ್ತ್ ಕ್ರಿಯೇಟ್ ಮಾಡ್ತಾ ಹೋದಾಗ ನಿಮ್ಮಲ್ಲೇ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಜೀರೋ ಬ್ಯಾಲೆನ್ಸ್ ಇರೋರಿಗೆ ನೋಡಿ, ವೆಲ್ತ್ ಕ್ರಿಯೇಟ್ ಮಾಡ್ಕೊಂಡಿರೋರು ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ. ನಾನು ಶೇಷಕೃಷ್ಣ ಭಟ್. ಈ ಕಡಿಮೆ ಸ್ಯಾಲ್ರಿ ಇರುವಂಥವ್ರಿಗೆ ಒಂದು ಯೋಚನೆ ಇರುತ್ತೆ, ನಾವು ಕೂಡ ಹಣವನ್ನು ಉಳಿಸಬೇಕು, ನಾವು ಕೂಡ ಹೂಡಿಕೆ ಮಾಡಬೇಕು, ಆ ಮೂಲಕ ನಾವು ಕಷ್ಟಪಟ್ಟು ದುಡಿದು ಸಂಪಾದಿಸಿದಂಥ ಹಣ ನಮಗೋಸ್ಕರ ದುಡಿಯುವಂತಾಗಬೇಕು, ಆ ಮೂಲಕ ನಾವು ಸಿರಿವಂತರಾಗಬೇಕು ಅಂತ. ಆ ಯೋಚನೆ ನಿಜ, ಆದರೆ ಅದು ಹೇಗೆ ಮಾಡಬೇಕು ಅಂತ ಹೇಳುವಂಥದ್ದು ಅವರಿಗೆ ಗೊತ್ತಿರೋದಿಲ್ಲ. ಸೊ ಅದಕ್ಕೋಸ್ಕರನೇ ಈ ವಿಡಿಯೋವನ್ನು ನಾವು ಮಾಡ್ತಾ ಇದ್ದೀವಿ. ನೋಡಿ, ಈಗಿನ ಕಾಲಮಾನವನ್ನು ನಾವು ಪರಿಗಣಿಸಿದಾಗ ಕನಿಷ್ಠ ಅಂತ ಹೇಳಿದ್ರೆ ಒಂದು 25,000 ರೂಪಾಯಿ ಸಂಬಳ ಇರುತ್ತೆ. ಹಾಗಿದ್ರೆ ಆ 25,000 ರೂಪಾಯಿ ಸಂಬಳ ಇರುವಂಥ ಒಬ್ಬ ವ್ಯಕ್ತಿ ಹೇಗೆ ಫೈನಾನ್ಷಿಯಲ್ ಪ್ಲಾನಿಂಗನ್ನು ಮಾಡಬೇಕು, ಹಣಕಾಸಿನ ಪ್ಲಾನಿಂಗನ್ನು ಮಾಡಬೇಕು, ಯಾವುದಕ್ಕೆ ಎಷ್ಟು ಉಳಿಸಬೇಕು, ಎಷ್ಟು ಹೂಡಿಕೆ ಮಾಡಬೇಕು, ಆ ಮೂಲಕ ಎಷ್ಟು ಗಳಿಸೋದಕ್ಕೆ ಸಾಧ್ಯ ಅನ್ನೋದನ್ನು ಈ ವಿಡಿಯೋದಲ್ಲಿ ಪ್ರಾಕ್ಟಿಕಲ್ ಆಗಿ ಇನ್ ಡೀಟೇಲ್ ಆಗಿ ನಾವು ಮಾತಾಡ್ತಾ ಇದ್ದೀವಿ. ಸೊ ಇದನ್ನು ತಿಳಿಸ್ಕೊಡೋದಕ್ಕೆ ಫೈನಾನ್ಷಿಯಲ್ ಪ್ಲಾನಿಂಗಲ್ಲಿ ಕಳೆದ 15 ವರ್ಷಗಳಿಂದ ಇರುವಂಥ ಅನುಭವ ಇರುವಂಥ ಸೆಬಿ ರಿಜಿಸ್ಟರ್ಡ್ ಹಣಕಾಸು ತಜ್ಞರಾಗಿರುವಂಥ ಬಸವರಾಜ್ ತೋನಗಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಇದನ್ನು ಹೇಳ್ಕೊಡ್ತಾರೆ. ಸೊ ಮತ್ತೆ ಆಗ್ತಾಡ ಅವ್ರನ್ನ ವೆಲ್ಕಮ್ ಮಾಡ್ತೀನಿ, ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ. ಸರ್ ನಮಸ್ಕಾರ, ವೆಲ್ಕಮ್ ಟು ದಿ ಶೋ. ನಮಸ್ಕಾರ ಸರ್, ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ, ನೀವೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ಸೊ ಬದುಕಲ್ಲಿ ಶಿಸ್ತಿರ್ಬೇಕು ಅಂತ ಹೇಳಿ. ಹೌದೌದು. ಹಣಕಾಸಲ್ಲೂ ಕೂಡ ಶಿಸ್ತಿರ್ಬೇಕಾ? ತುಂಬಾ ಇಂಪಾರ್ಟೆಂಟ್. ಯಾಕೆ ಇರ್ಬೇಕು ಸರ್? ಯಾಕೆಂದ್ರೆ ಹಣಕಾಸಲ್ಲಿ ಶಿಸ್ತಿಲ್ಲ ಅಂದ್ರೆ ನಮಗೆ ಯಾವಾಗಾದರೂ ಹಣಕಾಸಿನ ತೊಂದರೆ ಆದಾಗ ಅದರ ಪೆಟ್ಟು ದೊಡ್ಡ ರೀತಿಯಾಗಿ ಹೊಡೆಯುತ್ತೆ. ಸೊ ಅದಕ್ಕೋಸ್ಕರ ಹಣಕಾಸಿನಲ್ಲಿ ನಾವು ಹೇಗೆ ನಮ್ಮ ಪ್ರೊಫೆಷ್ನಲ್ಲಿ, ನಮ್ಮ ಲೈಫಲ್ಲಿ, ನಮ್ಮ ಹೆಲ್ತ್ ಬಗ್ಗೆ ಹೇಗೆ ನಾವು ಒಂದು ಸಿಸ್ಟಮೆಟಿಕ್ ಅಪ್ರೋಚು ಮತ್ತು ಒಂದು ಶಿಸ್ತನ್ನು ಗಮನಿಸ್ತೀವಲ್ಲ, ಅದೇ ಥರ ಈ ಫೈನಾನ್ಷಿಯಲ್ ಲೈಫು ಅಥವಾ ನಮ್ಮ ಹಣಕಾಸಿನ ವ್ಯವಹಾರದಲ್ಲಿ ಕೂಡ ಆ ಶಿಸ್ತಿರೋದು ತುಂಬ ಇಂಪಾರ್ಟೆಂಟ್. ಸರಿ, ಫೈನಾನ್ಷಿಯಲ್ ಪ್ಲಾನಿಂಗ್ ಅಥವಾ ಆರ್ಥಿಕ ಶಿಸ್ತು ಅಂತ ಹೇಳ್ತೀವಲ್ಲ, ಇದು ಎರಡೂ ಒಂದೇನಾ? ಹಾಗಂದ್ರೆ ಏನು? ಹಣಕಾಸಿನ ಶಿಸ್ತು ಅಂದರೆ ನೀವು ಸಿಸ್ಟಮೆಟಿಕ್ ಆಗಿ ಒಂದು ಏನು ರೂಲ್ ಫಾಲೋ ಮಾಡಿರ್ತಾರೋ ಅದನ್ನು ಮಾಡ್ಕೊತಾ ಹೋಗೋದು. ಪ್ಲ್ಯಾನಿಂಗ್ ಅಂದರೆ ನಾವು ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಏನು ಮಾಡಬೇಕು, ಯಾವುದಕ್ಕೆ ಯಾವ ಥರ ಎಷ್ಟು ಖರ್ಚು ಮಾಡಬೇಕು ಅನ್ನೋದ್ರ ಬಗ್ಗೆ. ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಅಂದ ತಕ್ಷಣ ನಾವು ಭಾಳಷ್ಟು ಜನ ಏನು ತಿಳ್ಕೊತೀವಿ ಅಂದರೆ ಇಟ್ ಈಸ್ ಮೀನ್ಟ್ ಓನ್ಲಿ ಫಾರ್ ದ ಯಾರು ಹೆಚ್ಚಿಗೆ ದುಡ್ಡು ಇರುತ್ತೆ, ಯಾರಿಗೆ ಹೆಚ್ಚು ದುಡ್ಡು ಇದೆ ಅವ್ರು ಮಾಡೋದು, ಅಥವಾ ಯಾರಿಗೆ ಹೆಚ್ಚಿಗೆ ಸಂಬಳ ಇದೆ ಅವ್ರು ಮಾತ್ರ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಅಂತ. ಆ ಥರ ಏನಿಲ್ಲ. ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಯಾರಿಗೆ ಬೇಕಂದರೆ ಯಾರ್ಯಾರು ಅರ್ನ್ ಮಾಡ್ತಾ ಇದ್ದಾರೆ, ಇವತ್ತು 100 ರೂಪಾಯಿ ಇರಲಿ, 1 ಕೋಟಿ ಇರಲಿ, ಎಷ್ಟೇ ಇರಲಿ, ಅವ್ರಿಗೂ ಕೂಡ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಬೇಕು, ಅವ್ರಿಗೂ ಕೂಡ ಹಣಕಾಸಿನ ಶಿಸ್ತು ಬೇಕು, ಅವರು ಕೂಡ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು. ಸೊ ಅದಕ್ಕೋಸ್ಕರ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಅಂದ ತಕ್ಷಣ ಯಾವುದೋ ಒಂದು ಇಂಗ್ಲೀಷ್ ವರ್ಡ್ ಬಂದಿದೆ, ಇದು ನ್ಯೂ ಕಾನ್ಸೆಪ್ಟ್ ಅಂತ ಹೆದರಬೇಕಾಗಿಲ್ಲ. ಸಿಂಪಲ್ ಆಗಿ ಕಾಮನ್ ಸೆನ್ಸ್ ನಾವೇನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀವಲ್ಲ, ಇದನ್ನು ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ
ನಿಮ್ಮ ಸ್ಯಾಲ್ರಿ ಎಷ್ಟೇ ಇರಲಿ, 25,000 ಇರಲಿ, 2 ಲಕ್ಷ ಇರಲಿ, ಎಷ್ಟೇ ಇರಲಿ, ಎಲ್ಲರೂ ಕೂಡ ಒಂದು ಹಣಕಾಸಿನ ಶಿಸ್ತಿಯಿಂದ ವೆಲ್ತನ್ನು ಕ್ರಿಯೇಟ್ ಮಾಡ್ಬೋದು. ಅಲ್ಲ, ಅದೇ ಆ ಪ್ರಶ್ನೆಯನ್ನು ನಾನು ಕೇಳಬೇಕು ಅಂತಿದ್ದೆ ಸರ್. ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡಿದರೆ ಯಾರು ಬೇಕಾದರೂ, ಅಂದರೆ ಕಡಿಮೆ ಸ್ಯಾಲ್ರಿ ಇರುವಂಥವರು ಕೂಡ ಆರ್ಥಿಕವಾಗಿ ಒಳ್ಳೆ ಸ್ಥಿತಿಯತ್ತ, ಉತ್ತಮ ಸ್ಥಿತಿಯತ್ತ ಹೋಗೋದಕ್ಕೆ ಸಾಧ್ಯ ಇದೆಯಾ? ಹೌದೌದೌದೌದು. ಯಾವುದೇ ವೆಲ್ತ್ ಕ್ರಿಯೇಷನ್ನು ಅದು ಇಟ್ ಇಸ್ ನಾಟ್ ಎ ಇನ್ಸ್ಟಂಟು. ಅದಕ್ಕೆ ನಾವು ಒಂದು ಕಮಿಟ್ ಆಗಬೇಕು, ಶಿಸ್ತಿರ್ಬೇಕು, ನಂತರ ರಿಪಿಟೇಟಿವ್ ಆಗಿ ಮಾಡ್ತಾ ಹೋಗ್ಬೇಕು. ಸೊ ಅದಕ್ಕೋಸ್ಕರ ನಿಮ್ಮ ಇನ್ಕಮ್ ಎಷ್ಟೇ ಇರಲಿ, ನೀವು ಎಷ್ಟು ಉಳಿಸ್ತೀರಾ ಅದು ಅದ್ರ ಬೇಸ್ ಮೇಲೆ ನಿಮ್ಮ ವೆಲ್ತ್ ಕ್ರಿಯೇಟ್ ಆಗುತ್ತೆ. ಈಗ ಬಹಳಷ್ಟು ಜನ ಏನು ತಿಳ್ಕೊಂಡಿರ್ತಾರಂದರೆ 5 ಲಕ್ಷ ಇನ್ಕಮ್ ಇದೆ ಅಂತ ತಿಳ್ಕೊತಾರೆ. 5 ಲಕ್ಷ ಇನ್ಕಮ್ ಬಂದ ತಕ್ಷಣ ಅಷ್ಟೇ ಖರ್ಚು ಮಾಡುವಂಥ ಒಂದು ದಾರಿಯನ್ನು ಹುಡ್ಕೊಂಡ್ಬಿಟ್ಟಿರ್ತಾರೆ. 5 ಲಕ್ಷ ಇನ್ಕಮ್ ಇದ್ಕೊಂಡ್ಬಿಟ್ಟು 4,50,000 ಖರ್ಚು ಮಾಡ್ತಾ ಇದ್ರೆ 50,000 ಉಳಿಸ್ತಾನೆ. 1 ಲಕ್ಷ ಇನ್ಕಮ್ ಇರೋರು 50,000 ಖರ್ಚು ಮಾಡಿ 50,000 ಮಾಡಿದ್ರೆ ಫೈನಾನ್ಷಿಯಲಿ ಎಂಡ್ ಆಫ್ ದ ಡೇ ಇಬ್ರು ಒಂದೇ ಅಂತ ತಿಳ್ಕೊಂತೀನಿ ನಾನು. ಕರೆಕ್ಟ್. ಯಾಕಂದ್ರೆ ನೀವು ಎಷ್ಟು ಇನ್ಕಮ್ ಜನರೇಟ್ ಮಾಡ್ತಾ ಇದ್ದೀರಾ ಅಂತ ಇಂಪಾರ್ಟೆಂಟ್ ಅಲ್ಲ, ನೀವು ಎಷ್ಟು ಸೈಡ್ ಇಡ್ತಾ ಇದ್ದೀರಾ ನಿಮ್ಮ ವೆಲ್ತ್ ಕ್ರಿಯೇಷನ್ಗೆ, ನಿಮ್ಮ ಇನ್ವೆಸ್ಟ್ಮೆಂಟ್ಗೆ, ನಿಮ್ಮ ಫ್ಯೂಚರ್ ಗೋಲಿಗೆ ಎಷ್ಟು ಹಣವನ್ನು ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಿ ಇಂಪಾರ್ಟೆಂಟು. ಸೊ ಅದಕ್ಕೋಸ್ಕರ ನಿಮ್ಮ ಇನ್ಕಮ್ ಬಗ್ಗೆ ಗಮನ ಕೊಡದೆ ನೀವು ಎಷ್ಟು ಹೂಡಿಕೆ ಮಾಡಲಿಕ್ಕೆ ನೀವು ಸಿದ್ಧರಿದ್ದೀರಾ ಮತ್ತು ಎಷ್ಟು ಸಿಸ್ಟಮೆಟಿಕ್ ಆಗಿ ಶಿಸ್ತಿನಿಂದ ಲಾಂಗ್ ಟರ್ಮ್ ಇಂದ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ಸರ್, ಈಗ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತ ಹೇಳಿದ್ರೆ ಯಾವಾಗ ಸ್ಟಾರ್ಟ್ ಮಾಡಬೇಕು ಅಂತ? ಕೆಲಸಕ್ಕೆ ಸೇರಿದಂಥ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡಬೇಕಾ, ಅಥವಾ ಒಂದಷ್ಟು ವರ್ಷಗಳ ಕಾಲ ಕೆಲಸ ಮಾಡಿ ಒಳ್ಳೆ ಸಂಪಾದನೆ ಮಾಡಿದ ನಂತರ ಮಾಡಬೇಕಾ, ಅಥವಾ ರಿಟೈರ್ಮೆಂಟ್ ಟೈಮಲ್ಲಿ ಮಾಡಬೇಕಾ, ಹೆಂಗೆ ಅಂತ? ಓಕೆ, ನೀವು ಈ ವೆಲ್ತ್ ಕ್ರಿಯೇಷನ್ ಜರ್ನಿ ಏನಿದೆಯಲ್ಲ ಇದನ್ನ ನೋಡ್ತಾ ಹೋಗಿ ಒಂದು ಸಿಂಪಲ್ ಫಾರ್ಮುಲಾ ಮೇಲೆ ಡಿಪೆಂಡ್ ಇದೆ. ಆ ಫಾರ್ಮುಲಾನ ನಾವು ಹೈಸ್ಕೂಲ್ದಲ್ಲಿ ಇದ್ದಾಗ ಕಲ್ತ್ಬಿಟ್ಟಿದ್ದೀವಿ. ಬಟ್ ಅದನ್ನು ನಮ್ಮ ಜೀವನಕ್ಕೆ ಇಂಪ್ಲಿಮೆಂಟ್ ಮಾಡಲಿಲ್ಲ, ನಮ್ಮ ವೆಲ್ತ್ ಕ್ರಿಯೇಷನ್ಗೂ ಇಂಪ್ಲಿಮೆಂಟ್ ಮಾಡ್ಕೊಂಡಿಲ್ಲ. ಅದು ಏನಂದರೆ ಕಂಪೌಂಡಿಂಗ್ ಫಾರ್ಮುಲಾ. ಕಂಪೌಂಡಿಂಗ್ ಫಾರ್ಮುಲಾದಲ್ಲಿ 2 ಥಿಂಗ್ಸ್ ಇಂಪಾರ್ಟೆಂಟು. ಒಂದು, ನಾನು ಎಷ್ಟು ದುಡ್ಡು ಹಾಕ್ತೀನಿ, ಎಷ್ಟು ವರ್ಷ ನಾನು ಹೋಲ್ಡ್ ಮಾಡ್ತೀನಿ, ಇವು 2 ಇಂಪಾರ್ಟೆಂಟು. ನಾವೆಲ್ಲರೂ ರಿಟರ್ನ್ ಕಡೆ ಗಮನ ಇಟ್ಟಿದ್ದೀವಿ, ಬಟ್ ಅದರಿಂದ ಏನಾಗಲ್ಲ, ಅದ್ರ ಬದಲು ನಾವು ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ನಿಮ್ಮ ಕ್ವಶನಿಗೆ ನಾನು ಆನ್ಸರ್ ಮಾಡ್ಬೇಕಂದ್ರೆ, ನೀವು ಇನ್ಕಮ್ ಯಾವಾಗ ಸ್ಟಾರ್ಟ್ ಮಾಡ್ತೀರ, ಅರ್ನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿರಲ್ಲ, ಇಮ್ಮಿಡಿಯೇಟ್ ಆಗಿ ಹೂಡಿಕೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋದು ಬೆಟರು. ನೀವೆಷ್ಟು ಡಿಲೇ ಮಾಡ್ತಿರಲ್ಲ ಅಷ್ಟು ನಿಮಗೆ ಪ್ರೆಷರ್ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಯು ಹ್ಯಾವ್ ಟು ಇನ್ವೆಸ್ಟ್ ಮೋರು. ಆ ಕಂಪೌಂಡಿಂಗ್ ಫಾರ್ಮುಲಾದ್ದು ಇಫೆಕ್ಟ್ ನಿಮಗೆ ಆಗಬೇಕಂದ್ರೆ ಯು ಹ್ಯಾವ್ ಟು ಸ್ಟಾರ್ಟ್ ಅರ್ಲಿ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಎಸ್ ಸರ್, ಈಗ ಆದಾಯ ಬರಲಿಕ್ಕೆ ಸ್ಟಾರ್ಟ್ ಆದ ತಕ್ಷಣ ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನು ಮಾಡಬೇಕು ಅಂತ ನೀವು ಹೇಳಿದ ಕಾರಣ ನಾನೀಗ ಈ ಪ್ರಾಕ್ಟಿಕಲ್ ಕ್ವಶನ್ ಅನ್ನು ಕೇಳ್ತಾ ಇದ್ದೀನಿ. ಈಗ ಒಬ್ಬ ವ್ಯಕ್ತಿಗೆ 25,000 ರೂಪಾಯಿ ಸ್ಯಾಲರಿ ಇದೆ, ಆತ ಈಗ ತಾನೇ ಕೆಲಸಕ್ಕೆ ಸೇರಿದ್ದಾನೆ, ಅಥವಾ ಆತನಿಗೆ 25,000 ರೂಪಾಯಿ ಸ್ಯಾಲರಿ ಬರ್ತಾ ಇದೆ ಅಂತ ಇಟ್ಕೊಳ್ಳೋಣ. 25,000 ರೂಪಾಯಿ ಬರುವಂಥ ಒಬ್ಬ ವ್ಯಕ್ತಿ ಯಾವ ಥರ ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನು ಮಾಡ್ಬೋದು? ಯಾಕಂದರೆ ನೀವು ಈಗಾಗಲೇ 15 ವರ್ಷಗಳ ಕಾಲ ಅನುಭವ ಇರೋದ್ರಿಂದ ಪ್ರಾಕ್ಟಿಕಲ್ ಆಗಿ ಅದನ್ನು ತಿಳಿಸ್ಕೊಡ್ಬೋದಾ? ಓಕೆ, ನೀವು 25,000 ನಿಮ್ದು ಇನ್ಕಮ್ ಇದೆ ಅಂದ ತಕ್ಷಣ ಫಸ್ಟ್ ನೀವು ಏನು ಮಾಡ್ಬೇಕಂದ್ರೆ, ನನ್ನ ಖರ್ಚಿನಲ್ಲಿ ನಾನು ಒಂದಿಷ್ಟು ಖರ್ಚಿರುತ್ತೆ, ಮನೆ ಬಾಡಿಗೆ ಇರುತ್ತೆ, ಊಟದ ಖರ್ಚಿರುತ್ತೆ, ಟ್ರಾವೆಲ್ ಖರ್ಚಿರುತ್ತೆ, ಯಾವುದೋ ಒಂದು ಬೇಸಿಕ್ ಖರ್ಚಿರುತ್ತೆ. ನಿಮ್ಮ ಖರ್ಚಲ್ಲಿ ನೀವು ಫಸ್ಟ್ ನಿಮ್ಮ ಸ್ಕಿಲ್ ಕಲಿಬೇಕಾಗಿದೆ. ಏನಂದರೆ ಯಾವುದು ನೀಡ್ ಬೇಸ್ಡ್ ಎಕ್ಸ್ಪೆನ್ಸಸ್ಸು, ಯಾವುದು ವಾಂಟ್ ಬೇಸ್ಡ್ ಎಕ್ಸ್ಪೆನ್ಸಸ್ಸು. ನೀಡ್ ಬೇಸ್ಡ್ ಎಕ್ಸ್ಪೆನ್ಸಸ್ ಅಂದರೆ ನಮ್ಮ ಊಟ, ನಾವಿರೋ ಮನೆ, ಬಟ್ಟೆ, ನಾವು ಡೈಲಿ ನಾವು ಕೆಲಸಕ್ಕೆ ಹೋಗ್ಬೇಕಾದ್ರೆ ಬಸ್ ಆಗ್ಬೋದು ಅಥವಾ 2 ವೀಲರ್ದಲ್ಲಿ ಆಗ್ಬೋದು, ಎಲ್ಲೇ ಹೋಗಲಿ ಅದು ಖರ್ಚು. ಸೊ ಇಂಥ ಖರ್ಚನ್ನು ನಾವು ಕಮ್ಮಿ ಮಾಡಲಿಕ್ಕೆ ಆಗೋದೇ ಇಲ್ಲ. ಇದರ ಕಡೆ ಗಮನ ಕೊಡಬೇಕು, ಇದು ಎಷ್ಟಿದೆ ಅಂತ ನೋಡಬೇಕು. ಇದು ಬಿಟ್ಟು ಬೇರೆ ಖರ್ಚಿರುತ್ತೆ. ನಾವು ಮೂವಿಗೆ ಹೋಗ್ಬೋದು, ಹೊರಗಡೆ ತಿಂಡಿ ತಿನ್ನೋದು, ಹೊರಗಡೆ ಊಟ ಮಾಡೋದು, ವೀಕೆಂಡ್ ಪಾರ್ಟಿ ಮಾಡೋದು, ಇವೆಲ್ಲ ವಾಂಟ್ ಬೇಸ್ಡ್ ಎಕ್ಸ್ಪೆನ್ಸಸ್ಸು. ಸೊ ನಿಮ್ಮ ನೀಡ್ ಬೇಸ್ಡ್ ಎಕ್ಸ್ಪೆನ್ಸಸ್ಸನ್ನು ಕಮ್ಮಿ ಮಾಡಬೇಡಿ. ನಾನು ಅದನ್ನು ಕಟ್ಟಿಟ್ಟುಬಿಟ್ಟು ತುಂಬ ಜಿಪುಣರಾಗಿ ವೆಲ್ತ್ ಕ್ರಿಯೇಟ್ ಮಾಡಿ ಆ ನಂತರ ಎಂಜಾಯ್ ಮಾಡಿ ಅಂದರೆ ಅದು ಅರ್ಥ ಇಲ್ಲ. ವಿ ಹ್ಯಾವ್ ಟು ಬ್ಯಾಲೆನ್ಸ್ ಇಟ್ ಔಟ್. ಸೊ ಅದಕ್ಕೋಸ್ಕರ ನಿಮ್ಮ ನೀಡ್ ಬೇಸ್ಡ್ ಎಕ್ಸ್ಪೆನ್ಸಸ್ಸನ್ನು ನೀವು ಲಿಸ್ಟ್ ಡೌನ್ ಮಾಡ್ಕೊಳ್ಳಿ. ಲಿಸ್ಟ್ ಡೌನ್ ಮಾಡ್ಕೊಂಡ್ಬಿಟ್ಟು ವಾಂಟ್ ಬೇಸ್ ಎಕ್ಸ್ಪೆನ್ಸಸ್ಸನ್ನು ಎಷ್ಟು ಸಾಧ್ಯ ಇದೆಯೋ ಅಷ್ಟು ಕಮ್ಮಿ ಮಾಡಿ. ನಾನು ಎಲ್ಲದೂ ಕಮ್ಮಿ ಮಾಡಿ ಅಂತ ಹೇಳಲ್ಲ, ಯಾಕಂದರೆ ಎಂಡ್ ಆಫ್ ದ ಡೇ ನಾವು ಹ್ಯೂಮನ್ ಬೀಯಿಂಗು, ನಾವು ಸ್ವಲ್ಪ ಎಂಜಾಯ್ ಮಾಡಲೇಬೇಕು, ನಮಗೆ ಖುಷಿ ಕೊಡುವ ಕಡೆ ನಾವು ಹೋಗಲೇಬೇಕು. ಅದರಲ್ಲೂ ಕೂಡ 25,000 ರೂಪಾಯಿ ಸಂಬಳ ತಗೊಳ್ಳುವಂಥವ್ರಿಗೆ ಅಂದರೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ತುಂಬ ಆಸೆ ಇರುತ್ತೆ, ಉಡಾಯಿಸಬೇಕಾದ. ಕರೆಕ್ಟ್. ಸೊ ಅದಕ್ಕೋಸ್ಕರ ನೀಡ್ ಬೇಸ್ಡನ್ನು ನೀವು ಕರ್ಟೆಲ್ ಮಾಡಬೇಡಿ, ಕಮ್ಮಿ ಮಾಡಬೇಡಿ. ವಾಂಟ್ ಬೇಸ್ಡನ್ನು ಸ್ವಲ್ಪ ಕಮ್ಮಿ ಮಾಡಿಬಿಟ್ಟು ಫಸ್ಟ್ ನೀವು ಏನು ಮಾಡ್ಬೇಕಂದ್ರೆ ಬೇಸಿಕ್ಸ್ ಆಫ್ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತಾರೆ. ಬೇಸಿಕ್ಸ್ ಆಫ್ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂದರೆ, ಒಂದು ಲೈಫ್ ಇನ್ಶೂರೆನ್ಸು, 2ನೇದ್ದು ಹೆಲ್ತ್ ಇನ್ಶೂರೆನ್ಸು, 3ನೇದ್ದು ಆಕ್ಸಿಡೆಂಟಲ್ ಇನ್ಶೂರೆನ್ಸು, 4ನೇದ್ದು ಎಮರ್ಜೆನ್ಸಿ ಫಂಡು. ಲೈಫ್ ಇನ್ಶೂರೆನ್ಸ್ ಅಂದರೆ ನಾನು ಎಂಡೋಮೆಂಟು, ಯುಲಿಪು, ಮನಿ ಬ್ಯಾಕ್ ಪ್ಲ್ಯಾನ್ಗಳು ಹೇಳ್ತಾ ಇಲ್ಲ, ಪ್ಯೂರ್ ಟರ್ಮ್ ಲೈಫ್ ಇನ್ಶೂರೆನ್ಸ್. ನೀವು 25,000 ಪ್ರತಿ ತಿಂಗಳು ಅರ್ನ್ ಮಾಡ್ತಾ ಇದ್ದೀರಂದರೆ ನೀವು ಹೆಂಗಿರ್ಬೋದು, ನಿಮ್ಮ ಮೇಲೆ ಯಾರಾದರೂ ಅಥವಾ ನಿಮ್ಮ ಇನ್ಕಮ್ ಮೇಲೆ ನಿಮ್ಮ ಫೈನಾನ್ಷಿಯಲ್ ಡಿಪೆಂಡೆನ್ಸ್ ಇದ್ದರೆ, ಅಥವಾ ನಿಮ್ಮ ತಂದೆ ತಾಯಿ ಇರ್ತಾರೆ, ಅಕ್ಕ ತಂಗಿಯರು ಇರ್ತಾರೆ, ಅವ್ರ ಎಜುಕೇಷನ್ ಇರುತ್ತೆ, ಅಥವಾ ಬೇರೆ ಯಾರೋ ಸಾಲ ಇರುತ್ತೆ. ಸೊ ಅಂಥ ಏನಾದರೂ ಫೈನಾನ್ಷಿಯಲ್ ಡಿಪೆಂಡೆಂಟ್ ಅಂದರೆ ಫಸ್ಟ್ ಕೆಲಸ ನೀವು ಮಾಡಬೇಕಾಗಿದ್ದು
ಟರ್ಮ್ ಲೈಫ್ ಇನ್ಶೂರೆನ್ಸನ್ನು ತೊಗೋಬೇಕು. ಓಕೆ. ಅದು ಎಷ್ಟಿರ್ಬೇಕಂದ್ರೆ 15ರಿಂದ 20 ಟೈಮ್ಸು ನಿಮ್ಮ ಇಯರ್ಲಿ ಇನ್ಕಮ್ ಎಷ್ಟಿದೆಯಲ್ಲ ಅದರಿಂದ 15ರಿಂದ 20 ಟೈಮ್ಸ್ ನಿಮ್ದು ಇರಬೇಕು. ಅಂದರೆ ಸಿಂಪಲ್ಲಾಗಿ ಯಾಕೆ 15ರಿಂದ 20 ಟೈಮ್ಸ್ ಹೇಳ್ತಾ ಇದ್ದೀನಿ ಅಂದರೆ, ನೀವು ಇವತ್ತು ಇಲ್ಲ ಅಂದರೆ ನಿಮ್ಮ ಫ್ಯಾಮ್ಲಿಗೆ ನೆಕ್ಸ್ಟ್ 15 to 20 ಇಯರ್ಸ್ ನಿಮ್ಮ ಇನ್ಕಮ್ ಏನಿದೆಯಲ್ಲ ಅದು ಆ ಟರ್ಮ್ ಲೈಫ್ ಇನ್ಶೂರೆನ್ಸಿಂದ ಸಿಗೋ ಚಾನ್ಸಸ್ ಇರುತ್ತೆ. ಸರ್, ಇವಾಗ ಟರ್ಮ್ ಇನ್ಶೂರೆನ್ಸ್ ಅಂತ ಹೇಳಿದ್ರೆ ಅದು ಕೂಡ 15ರಿಂದ 20 ಪಟ್ಟು ವಾರ್ಷಿಕ ಆದಾಯದಷ್ಟು ಇರಬೇಕಾಗತ್ತೆ ಅಂತ. ಫಾರ್ ಎಕ್ಸಾಂಪಲ್, ಈಗ 25,000 ರೂಪಾಯಿ ಸ್ಯಾಲರಿ ಇರುವಂತ ವ್ಯಕ್ತಿ ಎಷ್ಟು ಟರ್ಮ್ ಇನ್ಶೂರೆನ್ಸ್ ಕವರೇಜ್ ತಗೋಬೇಕು? ಓಕೆ, 25,000 ಅಂದರೆ ಒಂದು ವರ್ಷಕ್ಕೆ ಒಂದು 3 ಲಕ್ಷ ಆಯಿತು. ಹೌದು. 3 ಲಕ್ಷ ಒಂದು 15 ಪಟ್ಟು ಅಂದರೆ ಒಂದು 45 ಲಕ್ಷ ಆಯಿತು. ಸೊ ಅಂದಾಜು ಒಂದು 50 ಲಕ್ಷದವರೆಗೆ ಅವನು ಟರ್ಮ್ ಲೈಫ್ ಇನ್ಶೂರೆನ್ಸ್ ತಗೊಳ್ಳೋದು ಒಳ್ಳೆಯದು. ಯಾಕೆಂದರೆ ಅವನು ಇಲ್ಲ ಅಂದರೆ ಅವನ ಹಿಂದಿರೋರಿಗೆ ಆ ದುಡ್ಡು ಬಂದರೆ ಅವರು ಒಳ್ಳೆಯ ಜೀವನವನ್ನು ನಡೆಸ್ಬೋದು ಅನ್ನೋದು ಒಂದೇ ಇಂಪಾರ್ಟೆಂಟ್. ಈಗ 45 ಲಕ್ಷದಿಂದ 50 ಲಕ್ಷ ಆತ ಕವರೇಜ್ ತಗೋಬೇಕು ಅಂತ ಹೇಳಿದ್ರೆ ಆತ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ? ಈಗ 25,000 ಅವನೇನಾದರೂ ಅರ್ನ್ ಮಾಡ್ತಾ ಇದ್ದಾನಂದರೆ ನಾವು ಅವನ ಏಜ್ ಒಂದು 25ರಿಂದ 30 ವರ್ಷ ತಿಳ್ಕೊಳ್ಳೋಣ. 25ರಿಂದ 30 ವರ್ಷ ಇದೆ ಅಂದರೆ ನೀವು ಆನ್ಲೈನ್ ತೊಗೊಂತೀವಿ, ಎಲ್ಲ ಲೈಫ್ ಇನ್ಶೂರೆನ್ಸ್ ಕಂಪ್ನಿಗಳು ಆನ್ಲೈನ್ದಲ್ಲಿ ಕೊಡ್ತಾ ಇದ್ದಾರೆ. ಸೊ ನೀವು ಟರ್ಮ್ ಲೈಫ್ ಇನ್ಶೂರೆನ್ಸನ್ನು ನೀವು ಬೈ ಮಾಡ್ತೀನಿ ಅಂದರೆ ಒಂದು ವರ್ಷಕ್ಕೆ ಒಂದು 10,000 ಒಳಗಡೆ ಆಗುತ್ತೆ. ಅಂದರೆ ತಿಂಗಳಿಗೆ ಒಂದು 700ರಿಂದ 800 ಅಥವಾ 1,000 ಹಿಡಿರಿ. 1,000ರಿಂದ ನೀವು ನಿಮ್ಮ ಫ್ಯಾಮ್ಲಿಗೆ 50 ಲಕ್ಷ ಕವರ್ ಕೊಟ್ಬಿಟ್ಟು ಅವ್ರಿಗೆ ಒಂದು ಸೇಫ್ಟಿ ನೆಟ್ಟನ್ನು ನೀವು ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ. ಒಂದು ಟರ್ಮ್ ಇನ್ಶೂರೆನ್ಸ್ ಆಯ್ತು. ಎರಡನೇದು ಹೆಲ್ತ್ ಇನ್ಶೂರೆನ್ಸ್ ಹೇಳಿದ್ರಿ. ಹೆಲ್ತ್ ಇನ್ಶೂರೆನ್ಸ್ ಏನಾಗುತ್ತೆ ಅಂದರೆ, ಬಹಳ ಜನ ಈ ಸ್ಯಾಲ್ರಿಡ್ ಏನು ಮಾಡ್ತಾರೆ, ಅವ್ರ ಎಂಪ್ಲಾಯರ್ ಕವರೇಜ್ ಕೊಡ್ತಾ ಇರ್ತಾರೆ. ಒಂದು ESI ಇರುತ್ತೆ, ಇಲ್ಲ ಅಂದರೆ ಹೆಲ್ತ್ ಇನ್ಶೂರೆನ್ಸ್ ಇರುತ್ತೆ. ಕಂಪ್ನಿ ಕೊಡ್ತಾ ಇದೆಯಲ್ಲ ಅಂದ್ಬಿಟ್ಟು ಬಿಟ್ಬಿಟ್ಟಿರ್ತಾರೆ. ಬಟ್ ಏನಾದರೂ ಜಾಬ್ ಲಾಸ್ ಆದರೆ ಆ ಟೈಮ್ದಲ್ಲಿ ನೀವೇನಾದರೂ ಹಾಸ್ಪಿಟಲೈಸೇಷನ್ ಆದರೆ ಆವಾಗ ನೀವೇ ಬಿಯರ್ ಮಾಡಬೇಕಾಗುತ್ತೆ. ಒಂದನೇದ್ದು. ಎರಡನೇದ್ದು, ನೀವು ಎಂದಾದರೂ ಒಂದಿನ ಈ ವರ್ಕಿಂಗ್ ಲೈಫಿಂದ ಹೊರಗಡೆ ಬರಬೇಕು. ಆವಾಗ ನೀವು ತೊಗೊಳ್ಳಿಕ್ಕೆ ಹೋದರೆ ಏಜ್ ಫ್ಯಾಕ್ಟರಿಂದ ನಿಮಗೆ ಚಾರ್ಜಸ್ಸು ಹೆಚ್ಚಿಗೆ ಚಾನ್ಸಸ್ ಇರುತ್ತೆ ಅಥವಾ ಕೊಡ್ಲಿಕ್ಕೆ ಚಾನ್ಸಸ್ ಇಲ್ಲ. ಸೊ ಅದಕ್ಕೋಸ್ಕರ ನಿಮ್ಮದೇ ಆದಂಥ ಒಂದು ಹೆಲ್ತ್ ಇನ್ಶೂರೆನ್ಸು 25,000 ಇನ್ಕಮ್ ಇರೋನಿಗೆ ಅಂದರೆ ಒಂದು ಈ 3ರಿಂದ 5 ಲಕ್ಷದವರೆಗೆ ಒಂದು ಹೆಲ್ತ್ ಇನ್ಶೂರೆನ್ಸ್ ತೊಗೊಂಡ್ರೆ ಅದು ಕೂಡ ಟು ದ ಮ್ಯಾಕ್ಸ್ ಪರ್ ಮಂತ್ ಒಂದು 700ರಿಂದ 800 ಅಥವಾ ಒಂದು ವರ್ಷಕ್ಕೆ ಒಂದು 10,000 ಆಗ್ಬೋದು. ಆಯಿತು, ನಾನು ಅದನ್ನು ಕೂಡ 1,000 ಅಂತಲೇ ಪರಿಗಣಿಸ್ತೀನಿ. ಸೊ ಈಗ 25,000ದಲ್ಲಿ 1,000 ಟರ್ಮ್ ಇನ್ಶೂರೆನ್ಸ್ಗೆ ಹೋಯ್ತು, ಮತ್ತೊಂದು 1,000 ಹೆಲ್ತ್ ಇನ್ಶೂರೆನ್ಸ್ಗೆ ಹೋಯ್ತು. ಕರೆಕ್ಟ್. ಇನ್ನೊಂದು ನೀವು ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಅಂತ ಹೇಳಿ, ಅದೇನು ಆಕ್ಸಿಡೆಂಟಲ್ ಇನ್ಶೂರೆನ್ಸ್? ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಅಂದರೆ ಏನಾಗುತ್ತೆ ಅಂದರೆ, ಈಗ ಒಬ್ಬ ಪರ್ಸನ್ ಡೆತ್ ಆದರೆ ಲೈಫ್ ಇನ್ಶೂರೆನ್ಸ್ ಯೂಸ್ ಆಗುತ್ತೆ, ಟರ್ಮ್ ಇನ್ಶೂರೆನ್ಸ್ ಯೂಸ್ ಆಗುತ್ತೆ. ಅದೇ ರೀತಿ ಒಬ್ಬ ಪರ್ಸನ್ ಅಟ್ಲೀಸ್ಟ್ 24 ಅವರ್ಸ್ ಹಾಸ್ಪಿಟಲೈಸೇಷನ್ ಆದರೆ ಹೆಲ್ತ್ ಇನ್ಶೂರೆನ್ಸ್ ವರ್ಕ್ ಆಗುತ್ತೆ. ಈಗ ಒಂದೊಂದು ಕೇಸಲ್ಲಿ ಏನಾಗುತ್ತೆ ಅಂದರೆ, ಆಕ್ಸಿಡೆಂಟ್ ಆಗುತ್ತೆ, ಡೆತ್ತು ಆಗಲ್ಲ, ಹಾಸ್ಪಿಟಲೈಸೇಷನ್ ಆಗಿಬಿಟ್ಟು ಆ ನಂತರ ಬೆಡ್ ರಿಡನ್ ಆಗ್ತಾರೆ, ಒಂದು ಕೈ ಕಾಲು ಕಟ್ಟಾಗಿಬಿಟ್ಟು. ಅಂಥ ಸಿಚುವೇಶನ್ದಲ್ಲಿ ಬೇಸ್ಡ್ ಆನ್ ದ ಡಿಸೆಬಿಲಿಟಿ ಈ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಪೇ ಮಾಡ್ತಾರೆ. ಇದು ತುಂಬ ಕಾಸ್ಟ್ಲಿ ಇದೆ. ಈವನ್ ನೀವು 25 ಲಕ್ಷ ನೀವು ಕವರೇಜ್ ತೊಗೊಂಡ್ರು ಕೂಡ ವರ್ಷಕ್ಕೆ ಆ ಏಜ್ ಪರ್ಸನ್ಗೆ 3ರಿಂದ 4 ಸಾವಿರ ಆಗುತ್ತೆ. ಅಂದರೆ 200ರಿಂದ 300 ರೂಪಾಯಿ ಪ್ರತಿ ತಿಂಗಳಿಗೆ ಅಷ್ಟೇ. ಸೊ ಎಲ್ಲ ಈ 3 ಇನ್ಶೂರೆನ್ಸ್ ಕೂಡಿದ್ರೆ ಮ್ಯಾಕ್ಸಿಮಮ್ ಒಂದು 2ರಿಂದ 2.5 ಸಾವಿರ ರೂಪಾಯಿದಲ್ಲಿ ಅವರ ಫ್ಯಾಮಿಲಿನೂ ಸುರಕ್ಷಿತ ಆಗುತ್ತೆ, ಅವನು ಏನು ಚಿಂತೆ ಮಾಡಬೇಕಾಗಿಲ್ಲ, ಎಲ್ಲ ಎಮರ್ಜೆನ್ಸಿಗೂ ರೆಡಿ ಆದಂಗೆ ಆಗುತ್ತೆ. ಓಕೆ ಸರ್, ಈ ಕ್ಯಾಲ್ಕುಲೇಷನ್ ಪ್ರಕಾರ ನಾನು 2,500 ರೂಪಾಯಿ ಅಂತ ತಗೊಳ್ತೀನಿ ಟೋಟಲ್ ಆಗಿ. ಟರ್ಮ್ ಇನ್ಶೂರೆನ್ಸು, ಹೆಲ್ತ್ ಇನ್ಶೂರೆನ್ಸು, ಆಕ್ಸಿಡೆಂಟಲ್ ಇನ್ಶೂರೆನ್ಸ್. ಕರೆಕ್ಟ್. ನೆಕ್ಸ್ಟ್ ಹೇಳಿರೋದು ನೀವು ಎಮರ್ಜೆನ್ಸಿ ಫಂಡು. ಸೊ ಎಮರ್ಜೆನ್ಸಿ ಫಂಡ್ ಎಷ್ಟಿರಬೇಕು? ಎಮರ್ಜೆನ್ಸಿ ಫಂಡು ಯೂಸಲಿ ಒಂದು ನಿಮ್ಮ ಖರ್ಚು ಒಂದು ತಿಂಗಳಿಗೆ 10,000 ಇದೆ ಅಂದರೆ ಒಂದು 6 ತಿಂಗಳಿಗೆ ಆಗುವಂಥ ಖರ್ಚನ್ನು ನೀವು ಎಮರ್ಜೆನ್ಸಿ ಫಂಡ್ ಅಂತ ಸೇಫ್ಟಿಯಲ್ಲಿ ಇಮಿಡಿಯೇಟ್ ಆಗಿ ನಿಮಗೆ ದುಡ್ಡು ಸಿಗುವಂಥ ಬ್ಯಾಂಕ್ FD ಆಗ್ಬೋದು ಅಥವಾ ಸ್ವಿಪಿನ್ FD ಆಗ್ಬೋದು ಅಥವಾ ಲಿಕ್ವಿಡ್ ಫಂಡದಲ್ಲಿ ಯಾವಾಗಲೂ ಕಟ್ಟಿಟ್ಟಿರಬೇಕು. ಇದನ್ನು ನಿಮ್ಮ ಜಾಬ್ ಲಾಸ್ ಆದರೆ ಅಥವಾ ನಿಮಗೇನಾದರೂ ಎಮರ್ಜೆನ್ಸಿ ಆದರೆ ಅವಾಗ ಮಾತ್ರ ಇದನ್ನು ಟಚ್ ಮಾಡಬೇಕು, ಅಲ್ಲಿವರೆಗೆ ಅಲ್ಲೇ ಬಿಡಬೇಕು. ಅಲ್ಲಿವರೆಗೆ. ಹಾಗಿದ್ರೆ ನೀವು ಈಗ ಖರ್ಚು 10,000 ಅಂತ ನಾವು ತಗೊಂಡ್ರೆ, 25,000 ಸಂಬಳ ಇರುವಂಥ ಒಬ್ಬ ವ್ಯಕ್ತಿಗೆ 10,000 ರೂಪಾಯಿ ಖರ್ಚು ಅಂತ ತಗೊಂಡ್ರೆ 6 ತಿಂಗಳ ಖರ್ಚು ಅಂದರೆ 60,000 ರೂಪಾಯಿಯನ್ನು ಅದರಲ್ಲಿ ಇಡಬೇಕಾಗತ್ತೆ. ಹೌದು ಅಲ್ವಾ? ಸೊ ಈಗ ನೀವು ಹೇಳ್ದಂಗೆ 25,000 ರೂಪಾಯಿ ಸಂಬಳದಲ್ಲಿ 2,500 ರೂಪಾಯಿ ಎಲ್ಲ ಇನ್ಶೂರೆನ್ಸು ಅದು ಇದಕ್ಕೂ ಹೋಗುತ್ತೆ. ನೀವು ಹೇಳ್ದಂಗೆ 6 ತಿಂಗಳ ಕಾಲ ನಮ್ಮ ಎಕ್ಸ್ಪೆನ್ಸು ಎಮರ್ಜೆನ್ಸಿ ಫಂಡಲ್ಲಿ ಇರಬೇಕು. ಸೊ 10,000 ರೂಪಾಯಿ ಅಲ್ಲಿ ಹೋಗುತ್ತೆ, ಅಂದರೆ 12,500 ರೂಪಾಯಿ ಆಯಿತು. ಇನ್ನು 12,500 ರೂಪಾಯಿ ಉಳಿತು. ಬಟ್ ಈ 12,500 ರೂಪಾಯಿನ ಏನು ಮಾಡೋದು? ಆಮೇಲೆ ಮೊದಲನೇ ತಿಂಗಳಿಂದ ನಾವು ಎಮರ್ಜೆನ್ಸಿ ಫಂಡ್ಗೆ ಹೋದರೆ ಖರ್ಚಿಗೆ ಏನು ಮಾಡೋದು? ಹೌದು, ಈಗ ಎಮರ್ಜೆನ್ಸಿ ಫಂಡ್ ಅಂದ ತಕ್ಷಣ ನಿಮಗೆ ಇಮಿಡಿಯೇಟ್ ಆಗಿ ಯೂಸ್ ಆಗಲ್ಲ, ಅದು ಯಾವಾಗ ಎಮರ್ಜೆನ್ಸಿ ನಾಕ್ ಆಗುತ್ತೋ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಚಿಂತೆ ಬಿಟ್ಬಿಟ್ಟು ಸ್ಲೋ ಆಗಿ ಒಂದು 2-2.5 ಸಾವಿರ ರೂಪಾಯಿ ಅದಕ್ಕೆ ಮಾಡಿ. ಸೊ 12.5 ಸಾವಿರ ರೂಪಾಯಿ ಏನು ಉಳಿಯುತ್ತಲ್ಲ, 10,000 ರೂಪಾಯಿ ಮನೆ ಖರ್ಚಿರುತ್ತೆ, 2.5 ಸಾವಿರ ರೂಪಾಯಿ ಇನ್ಶೂರೆನ್ಸಿಗೆ ಹೋಗಿರುತ್ತೆ. ಇನ್ನು 12.5 ಸಾವಿರ ರೂಪಾಯಿದಲ್ಲಿ 2.5 ಸಾವಿರನ ಸಿಂಪಲ್ ಆಗಿ RD ಮಾಡಿ ಅಥವಾ ಲಿಕ್ವಿಡ್ ಫಂಡ್ದಲ್ಲಿ ಹಾಕ್ತಾ ಆ 60,000 ಅಕ್ಯುಮುಲೇಟ್ ಮಾಡ್ಕೊಳ್ಳೋದಕ್ಕೆ ಬಿಟ್ಬಿಡಿ. ಓಕೆ. ಸೊ ಉಳಿದ 10,000 ಉಳಿತು. ಹೌದು. ಉಳಿದ 10,000ದಲ್ಲಿ ಈಗ ಹೆಂಗಿದ್ದಾನಂದ್ರೆ ಅವನಿಗೆ ಮ್ಯಾರೇಜ್ ಆಗೋ ಒಂದು
ಆಸೆ ಇರುತ್ತೆ, ಮ್ಯಾರೇಜ್ ಆಗುವಂಥ ಒಂದು ಗುರಿ ಇರುತ್ತೆ. ಹೌದು. ಸೊ ಆ ಮ್ಯಾರೇಜ್ ಗುರಿಗೋಸ್ಕರ ಫಸ್ಟ್ ಪ್ರಯಾರಿಟಿ ಕೊಡಿ. ಯಾಕಂದರೆ ಎಂದಾದರೂ ಒಂದಿನ ನಿಮ್ಮ ಲೈಫಲ್ಲಿ ನೀವು ಮ್ಯಾರೇಜ್ ಆಗಲೇಬೇಕು, ಅದನ್ನು ನೀವು ಸೋಷಿಯಲ್ ಆಬ್ಲಿಗೇಷನ್ ಅದನ್ನು ಮುಂದೆ ಓಡಿಸೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಅದಕ್ಕೆ ಸ್ವಲ್ಪ ದುಡ್ಡು ಇಟ್ಬಿಟ್ಟು ಆ ನಂತರ ರಿಮೈನಿಂಗ್ ಅಮೌಂಟನ್ನು ನಿಮ್ಮ ಲಾಂಗ್ ಟರ್ಮ್ ಗೋಲ್ಗಳಿಗೆ ಹೂಡಿಕೆ ಮಾಡೋದು ಒಳ್ಳೆಯದು. ಸೊ ಹಾಗಿದ್ರೆ ಈ ಮ್ಯಾರೇಜ್ ಮತ್ತೆ ಇನ್ನಿತರ ಇದಕ್ಕೋಸ್ಕರ ಎಷ್ಟು ಇಡಬೇಕು ನಾವು? ಅದು ಮ್ಯಾರೇಜ್ಗೋಸ್ಕರ ಅದು ಇಟ್ ಈಸ್ ಅ ಪರ್ಸನಲ್ ಚಾಯ್ಸು. ಒಬ್ಬರು 1 ಲಕ್ಷನೂ ಖರ್ಚು ಮಾಡ್ತಾರೆ, ಒಬ್ಬರು 1 ಕೋಟಿನೂ ಖರ್ಚು ಮಾಡ್ತಾರೆ. ಬಟ್ ನಿಮ್ಮ ಹಾಸಿಗೆ ಇದ್ದಷ್ಟು ಕಾಲು ಚಾಚೋ ಪ್ರಕಾರ ನೀವು ಒಂದು 2 ರಿಂದ 3 ಸಾವಿರ ರೂಪಾಯಿ ಮ್ಯಾರೇಜ್ ಖರ್ಚಿಗೋಸ್ಕರ ಇಟ್ಬಿಟ್ಟು ಅದನ್ನು ನೀವು ಸಿಂಪಲ್ ಆಗಿ RD ಮುಖಾಂತರ ಮಾಡಿ, ಬ್ಯಾಂಕ್ FD ಮುಖಾಂತರ ಮಾಡಿ, ಅಥವಾ ಸಿಂಪಲ್ ಆಗಿ ಡೆಟ್ ಮ್ಯೂಚುವಲ್ ಫಂಡ್. ಅಂದರೆ ನೀವೇನಾದರೂ ಇನ್ನೊಂದು 3-4 ವರ್ಷದಲ್ಲಿ ಅಥವಾ ಒಂದು 5 ವರ್ಷದಲ್ಲಿ ನೀವು ಮ್ಯಾರೇಜ್ ಆಗೋ ಪ್ಲ್ಯಾನ್ ಇದ್ದರೆ ಸೇಫ್ ಆಗಿರುವಂಥ ಇನ್ಸ್ಟ್ರೂಮೆಂಟ್ಸಲ್ಲೇ ಯೂಸ್ ಮಾಡಿ. ಇದಾದ ನಂತರ 7,000 ಉಳಿಯುತ್ತಲ್ಲ, 7,000ನ ಫಸ್ಟ್ ನೀವು ಟಾರ್ಗೆಟ್ ಮಾಡಬೇಕಾಗಿದ್ದು ನಿಮ್ಮ ಲೈಫಲ್ಲಿ ಯಾವುದು ಮ್ಯಾಂಡೇಟ್ರಿ ಗೋಲ್ ಅಂತ ಬರುತ್ತೆ ನೀವು ವಿಜುವಲೈಸ್ ಮಾಡಿ. 20-25 ವರ್ಷದವನಿಗೆ ನೀನು ರಿಟೈರ್ಮೆಂಟಿಗೆ ದುಡ್ಡು ಇಡ ಅಂದರೆ ನಗ್ತಾರೆ. ಯಾಕಂದರೆ ಅಯ್ಯೋ ನಾನು ಇನ್ನೂ ರಿಟೈರ್ಮೆಂಟ್ ಆಗೋದು ಇನ್ನೂ ಎಷ್ಟು ವರ್ಷ ಇದೆ, ಅದಕ್ಕೆ ಯಾಕೆ ಈಗ ಸ್ಟಾರ್ಟ್ ಮಾಡ್ಬೇಕಂತ. ಬಟ್ ನಾನು ಆಗಲೇ ಹೇಳಿದಾಗೆ ಕಂಪೌಂಡಿಂಗ್ ಇಫೆಕ್ಟಿಂದ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ನೀವು ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತೀರಿ ಅಷ್ಟು ಒಳ್ಳೆಯದು. ಏನು ಮಾಡ್ಬೋದು? 7,000ವನ್ನು ಎಲ್ಲಿ ಹೂಡಿಕೆ ಮಾಡ್ಬೋದು? ಸೊ ಅದಕ್ಕೋಸ್ಕರ ಈ 7,000ದಲ್ಲಿ ನಾನೇನು ಮಾಡಿ ಅಂತೀನಿ ಅಂದರೆ ಒಂದು 60 ರಿಂದ 70% ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡಿ. ಅಂದರೆ 60 ರಿಂದ 70% ಅಂದರೆ 70% ಹಿಡೀರಿ. 70% ಅಂದರೆ 7 49 ಅಂದರೆ ಒಂದು 5,000 ಹಿಡೀರಿ. 5,000 ಮ್ಯೂಚುವಲ್ ಫಂಡದಲ್ಲಿ ಹೂಡಿಕೆ ಮಾಡಬೇಕು, ಈಕ್ವಿಟಿ ಮ್ಯೂಚುವಲ್ ಫಂಡದಲ್ಲಿ. ಅದು ಲಾಂಗ್ ಟರ್ಮ್ಗೋಸ್ಕರ, ನಿಮ್ಮ ರಿಟೈರ್ಮೆಂಟಿಗೋಸ್ಕರ, ಅಥವಾ ನೀವು ಮುಂದೆ ಮದುವೆ ಆದ ತಕ್ಷಣ ನಿಮ್ಮ ಮಕ್ಕಳಾದರೆ ಮಕ್ಕಳ ಎಜುಕೇಷನ್ಗೋಸ್ಕರ ಅಂತ ಇಟ್ಕೊಳ್ಳಿ. ರಿಮೈನಿಂಗ್ 2,000 ಏನು ಉಳಿತಲ್ಲ ಅದನ್ನು ಸೇಫ್ಟಿ ಕಡೆ ಇಡಿ. ಸೇಫ್ಟಿ ಕಡೆ ಅಂದಾಗ PPF ಓಪನ್ ಮಾಡಿ. ಫಂಟಾಸ್ಟಿಕ್ ಡೆಟ್ ಪ್ರಾಡಕ್ಟು, 15 ವರ್ಷದ ಪ್ರಾಡಕ್ಟು, 7.1% ಟ್ಯಾಕ್ಸ್ ಫ್ರೀ ರಿಟರ್ನ್ಸ್ ಯಾರೂ ಕೊಡಲ್ಲ. ಸೊ ಅಲ್ಲಿ ರಿಮೈನಿಂಗ್ ಅಮೌಂಟನ್ನು ಅಲ್ಲಿ ಹಾಕಿ, 5,000ನ ಇಕ್ವಿಟಿ ಮ್ಯೂಚುವಲ್ ಫಂಡ್ ಕಡೆ ಹಾಕಿ, ಎವ್ರಿ ಇಯರು ಎವ್ರಿ ಮಂತು ನೀವು ಯಾವಾಗ ಇನ್ಕಮ್ ಬರುತ್ತೆ ಈ ಥರ ಪ್ಲ್ಯಾನ್ ಮಾಡ್ತಾ ಹೋದರೆ ನಿಮ್ಮ ಫಂಡಮೆಂಟ್ಲು ಕ್ಲಿಯರ್ ಆಗುತ್ತೆ. ನೀವು ಯಾವುದೇ ಎಮರ್ಜೆನ್ಸಿ ಬಂದರೂ ಕೂಡ ಸಹಿಸಿಕೊಳ್ಳುವಂಥ, ಫೇಸ್ ಮಾಡುವಂಥ ಸಿಚುವೇಶನ್ನು ಬರುತ್ತೆ. ಅದರ ಜೊತೆಗೆ ನೀವು ಹೂಡಿಕೆ ಮಾಡ್ತಾ ಹೋದರೆ ಲಾಂಗ್ ಟರ್ಮ್ ಹೂಡಿಕೆಯಿಂದ ಕಂಪೌಂಡಿಂಗ್ ಇಫೆಕ್ಟು ಆಗುತ್ತೆ. ಅದ್ರ ಜೊತೆಗೆ ನಿಮ್ಮ ಫೈನಾನ್ಷಿಯಲ್ ಗೋಲ್ಸನ್ನು ನೀವು ಅಚೀವ್ ಮಾಡ್ದಂಗೆ ಆಗುತ್ತೆ. ನಂತರ ನಿಮ್ಮ ಲೈಫಲ್ಲಿ ನೀವು ಫೈನಾನ್ಷಿಯಲ್ ವೆಲ್ತ್ ಕ್ರಿಯೇಟ್ ಮಾಡ್ತಾ ಹೋದಾಗ ನಿಮ್ಮಲ್ಲೇ ಒಂದು ಕಾನ್ಫಿಡೆನ್ಸ್ ಬರುತ್ತೆ. 0 ಬ್ಯಾಲೆನ್ಸ್ ಇರೋರಿಗೆ ನೋಡಿ, ವೆಲ್ತ್ ಕ್ರಿಯೇಟ್ ಮಾಡ್ಕೊಂಡಿರೋರು ನೋಡಿ, ಸೊ ಅವ್ರ ಕಾನ್ಫಿಡೆನ್ಸೇ ಬೇರೆ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಸಿಂಪಲ್ ಆಗಿ 25,000ರಿಂದನೂ ಕೂಡ ನೀವು ಫೈನಾನ್ಷಿಯಲ್ ಪ್ಲಾನಿಂಗ್ ಈ ಥರ ಮಾಡಿದರೆ ನಿಮ್ಗೆ ಒಳ್ಳೆಯದು. ಈಗ 25,000ದಲ್ಲಿ ಹಣ ಉಳಿಸೋದೇ ಕಷ್ಟ ಆಗುತ್ತೆ ಅಂತ ಹೇಳುವಂಥವ್ರಿಗೆ ಏನು ಹೇಳ್ತೀರಿ? ಆವಾಗ ನೀವು ಡೆಫಿನೆಟ್ಲಿ ಅದಕ್ಕೇನು ಮ್ಯಾಜಿಕ್ ವಾಂಡ್ ಇಲ್ಲ, ಅಂದರೆ ಯಾವುದೇ ಒಂದು ಮಾಯಾ ಇದಿಲ್ಲ. ಖರ್ಚು ಹೆಂಗೆ ಕಡಿಮೆ ಮಾಡೋದು ಅಂತ? ಖರ್ಚು ಹೆಂಗೆ ಕಮ್ಮಿ ಮಾಡ್ಬೇಕಂದ್ರೆ ಅದನ್ನೇ ನಾನು ಆಗಲೇ ಹೇಳಿದಾಗೆ ನಿಮ್ಮ ಖರ್ಚುಗಳಲ್ಲಿ ಎರಡು ಥರದ ಖರ್ಚು ಇರ್ತವೆ. ಒಂದು ನೀಡ್ ಬೇಸ್ರು, ಇನ್ನೊಂದು ವಾಂಟ್ ಬೇಸ್ರು. ನೀಡ್ ಬೇಸ್ರನ್ನ ಕಮ್ಮಿ ಮಾಡಬೇಡಿ. ನೀವು ಹೊಟ್ಟೆ ಕಟ್ಟಿಬಿಟ್ಟು ನೀವು ಹೂಡಿಕೆ ಮಾಡಿ ಆನಂತರ ಎಂಜಾಯ್ ಮಾಡಿ ಅಂತ ಹೇಳಲ್ಲ. ನೀವು ಊಟಕ್ಕೆ ಬಟ್ಟೆಗೆ ಏನು ಬೇಕಾದ್ರೂ ಮಾಡಲೇಬೇಕು. ಬಟ್ ಈ ವಾಂಟ್ ಬೇಸ್ಡ್ ಎಕ್ಸ್ಪೆನ್ಸಸ್, ಅನ್ನೆಸೆಸರಿ ಎಕ್ಸ್ಪೆನ್ಸಸ್ ಇರುತ್ತೆ. ಈಗ ಒಂದು ಐಫೋನ್ ತಗೊಳ್ಳೋರು ಬಹಳಷ್ಟು ಜನ EMI ದಲ್ಲೇ ತಗೊತಾರೆ. ನಂತರ ಅವ್ರ ಕೆಪಬಿಲಿಟಿ ಅಷ್ಟು ಇರುತ್ತೋ ಅಲ್ಲೋ ಗೊತ್ತಿಲ್ಲ, ಬಟ್ ತೊಗೊಂಡ್ಬಿಟ್ಟಿರ್ತಾರೆ. ನಿಮಗೆ ನೀಡಾ ವಾಂಟ್ ಅಂತ ನೋಡಿ. ಅದಕ್ಕೆ ಒಂದು ಸಿಂಪಲ್ ಆಗಿ ಲಾಜಿಕ್ ಹೇಳ್ತೀನಿ. ಬಿಹೇವಿಯರ್ ಫೈನಾನ್ಸಲ್ಲಿ ಒಂದು ಡಿಲೇಡ್ ಗ್ರಾಟಿಫಿಕೇಶನ್ ಅಂತಾರೆ. ನಿಮಗೆ ಇವತ್ತೊಂದು ಐಫೋನ್ ಬಂದಿದೆ, ಹೊಸ ಮಾಡೆಲ್ ಬಂದಿದೆ, ನನಗೆ ಇವತ್ತು ತೊಗೊಳ್ಳೇಬೇಕು, ನಾನು ತೊಗೊಳ್ಳಿಲ್ಲ ಅಂದರೆ ನಾನು ಸೊಸೈಟಿಯಲ್ಲಿ ನನಗೆ ತೋರಿಸ್ಲಿಕ್ಕಾಗಲ್ಲ ಅಂತ. ಸೊ ಅವಾಗ ಏನು ಮಾಡ್ಬೇಕಂದ್ರೆ ಇಮಿಡಿಯೇಟಾಗಿ ತೊಗೊಳ್ಳೋ ಬದಲು ಒಂದು 2-3 ತಿಂಗಳು ಹೋಲ್ಡ್ ಮಾಡಿ, ಡಿಲೇ ಮಾಡಿ ತೊಗೊಳ್ಳೋದು. ಆ 2-3 ತಿಂಗಳು ಆದ ನಂತರೂ ಕೂಡ ನಿಮ್ಗೆ ಅದು ಬೇಕೇ ಅಂದರೆ ಆವಾಗ ತೊಗೊಳ್ಳಿ. ಸೊ ಈ ಥರ ನೀವು ಮಾಡಿದರೆ ಒಳ್ಳೆಯದು. ಇಲ್ಲ ಅಂದರೆ ಇನ್ಸ್ಟಂಟ್ ಗ್ರಾಟಿಫಿಕೇಷನ್ನು. ನಾವು ಭಾಳಷ್ಟು ಖರ್ಚುಗಳನ್ನು ಇವತ್ತಲ್ಲಿ ಜಾಯಮಾನದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಬೇರೆಯವ್ರಿಗೆ ತೋರಿಸೋಗೋಸ್ಕರ ಖರ್ಚು ಮಾಡ್ತಾ ಇದ್ದೀವಿ. ಇಲ್ಲೇ ನಾವು ಬೀಳ್ತಾ ಇರೋದು ಹಳ್ಳಕ್ಕೆ. ಸೊ ಅದಕ್ಕೋಸ್ಕರ ನಿಮ್ಮ ಬೇಸಿಕ್ ಎಕ್ಸ್ಪೆನ್ಸಸ್ಸನ್ನು ಕಮ್ಮಿ ಮಾಡಬೇಡಿ. ಬೇರೆಯವರಿಗೆ ತೋರಿಸೋಗೋಸ್ಕರ ಏನು ಖರ್ಚಿದೆಯಲ್ಲ ಅದರ ಕಡೆ ಗಮನ ಕೊಟ್ಬಿಟ್ಟು ಅದನ್ನು ಕಮ್ಮಿ ಮಾಡಿ ಆ ನಂತರ ಹೂಡಿಕೆ ಮಾಡಿ. ಇಲ್ಲ ನಂದು 25,000ದಲ್ಲಿ ಎಲ್ಲದೂ ಈ ಬೇಸಿಕ್ ಎಕ್ಸ್ಪೆನ್ಸಸ್ಸಿಗೆ ಹೋಗ್ತಾ ಇದೆ ಅಂದರೆ ದೆನ್ ದ ಓನ್ಲಿ ಸೊಲ್ಯೂಷನ್ ಈಸ್ ಟು ಇನ್ಕ್ರೀಸ್ ಯುವರ್ ಇನ್ಕಮ್. ಸೋರ್ಸಸ್ ಆಫ್ ಹೌದೌದು, ಇನ್ಕಮ್ ಸೋರ್ಸ್ ಅದನ್ನು ಜಾಸ್ತಿ. ಹೌದೌದು, ಯಾಕಂದರೆ ಅದಕ್ಕೆ ಬೇರೆ ಯಾವುದೇ ಸೊಲ್ಯೂಷನ್ ಇಲ್ಲ. ಸೊ ನೀವು 25,000 ಇದೆ, ನನಗೆ 25,000 ಕಮಿಟ್ಮೆಂಟೇ ಇದೆ, ಅದು ಕೂಡ ನೀಡ್ ಬೇಸ್ಡ್ ಇದೆ ಅಂದರೆ ನೀವು ಇನ್ಕಮನ್ನು ಇನ್ಕ್ರೀಸ್ ಮಾಡಲೇಬೇಕು. ಇನ್ಕ್ರೀಸ್ ಮಾಡಬೇಕಂದ್ರೆ ನಿಮ್ಮ ಪ್ರೊಫೆಷನಲ್ ಸ್ಕಿಲ್ಲನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ಎಸ್ ಸರ್, ಈಗ ನೀವು ಕಮಿಟ್ಮೆಂಟ್ ಅಂತ ಹೇಳಿ ಮಾತಾಡಿದ್ರಲ್ಲ, ಈಗ 25,000 ರೂಪಾಯಿ ಸ್ಯಾಲ್ರಿ ಇರುವಂಥ ಒಬ್ಬ ವ್ಯಕ್ತಿ ಎಷ್ಟು ಕಮಿಟ್ಮೆಂಟನ್ನು ಇಟ್ಕೊಳ್ಬೋದು, ಅಥವಾ ಪರ್ಸೆಂಟೇಜ್ ವೈಸ್ ಹೇಳೋದಿದ್ರೆ ಎಷ್ಟು ಇಟ್ಕೋಬೋದು ಕಮಿಟ್ಮೆಂಟ್? ಅದಕ್ಕೆ ಯಾವುದೇ ಒಂದು ಸ್ಟ್ಯಾಂಡರ್ಡ್ ಮಾನದಂಡ ಇಲ್ಲ. ಬಟ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು 40 ರಿಂದ 50% ಒಳಗೆ ಎಕ್ಸ್ಪೆನ್ಸಸ್ ಇರಲಿ.
50% ಎಕ್ಸ್ಪೆನ್ಸಸ್ ಇರೋದು ಕಾಮನ್, ಯಾಕಂದರೆ ಅವ್ರ ಜೀವನನೂ ಸಾಗಿಸ್ಬೇಕು. ಬಟ್ ಅದ್ರ ಬಿಯಾಂಡ್ ಹೋಗಬೇಡಿ. ನಂತರ EMI ಟ್ರ್ಯಾಪಿಗೆ ಹೋಗಬೇಡಿ. ಯಾವುದೇ ವಸ್ತು ತೊಗೊಳ್ಳುವಾಗ ಈ ಕ್ರೆಡಿಟ್ ಕಾರ್ಡು EMI ಆಗಿಬಿಟ್ಟು ನಾನು ಈಗಲೇ ಇನ್ಸ್ಟಂಟಾಗಿ ಬೇಕಂತ ತೊಗೋಬೇಡಿ. ರಿಮೈನಿಂಗ್ 50% ಕಡೆ ನೀವು ಹೂಡಿಕೆಗೆ ಗಮನ ಕೊಟ್ಟರೆ ನಿಮ್ಮ ಲಾಂಗ್ ಟರ್ಮ್ದಲ್ಲಿ ನೀವು ಸೇಫ್ ಆಗಿರ್ತೀರ ಅಂತ ಹೇಳಿ ಬಯಸ್ತೀನಿ. ಇನ್ನೊಂದು ಸರ್, ಈಗ 25,000 ಸ್ಯಾಲ್ರಿ ಇರುವಂಥ ವ್ಯಕ್ತಿಗೆ 25,000ನೇ ಸ್ಯಾಲ್ರಿ ಇರಲ್ಲ, ವರ್ಷದಿಂದ ಅದು ಇನ್ಕ್ರಿಮೆಂಟ್ ಆಗ್ತಾ ಹೋಗುತ್ತೆ. ಆಗ ಏನು ಮಾಡಬೇಕು? ಈ ಇನ್ವೆಸ್ಟ್ಮೆಂಟನ್ನು ಜಾಸ್ತಿ ಮಾಡಬೇಕಾ, ಯಾವುದನ್ನು ಜಾಸ್ತಿ ಮಾಡಬೇಕು? ಈಗ ಭಾಳಷ್ಟು ಜನ ಏನು ಮಾಡ್ತಾರೆ ಅಂದರೆ ಸ್ಯಾಲ್ರಿಡ್ ಅದೊಂದು ತಪ್ಪು ಮಾಡ್ತಾರೆ. 25,000 ಇರುತ್ತೆ, ಒಂದು ಪ್ಲಾನಿಂಗ್ ಮಾಡಿದ್ದಾರೆ, ಬಾಂಡ್ ಅದ್ರ ಪ್ರಕಾರ ಖರ್ಚು ಎಲ್ಲ ಮಾಡ್ಕೊಂಡ್ಬಿಟ್ಟಿರ್ತಾರೆ. ನೆಕ್ಸ್ಟ್ ಇಯರ್ ಒಂದು 8 to 10% ಹೈಕ್ ಆಯಿತು, ಅಥವಾ ಕಂಪ್ನಿ ಚೇಂಜ್ ಮಾಡಿದ ನಂತರ ಹೈಕ್ ಆಯ್ತು ಅಂದರೆ ಅದ್ರ ಪ್ರಕಾರ ಎಕ್ಸ್ಪೆನ್ಸಸ್ಸನ್ನು ಹೈಕ್ ಮಾಡ್ಕೊತಾರೆ. ಅದು ತಪ್ಪು. ಅದ್ರ ಬದಲು ಈ ಕಂಪೌಂಡಿಂಗ್ ಫಾರ್ಮುಲಾದಲ್ಲಿ ಇನ್ನೊಂದು ಏನಂದರೆ ಸ್ಟೆಪ್ ಅಪ್ ಅಂತಾರೆ. ಎವ್ರಿ ಇಯರ್ ನಾನು ಇನ್ಕಮ್ ಹೆಚ್ಚಿಗೆ ಆದಾಗೆ ನಾನು ಇನ್ವೆಸ್ಟ್ಮೆಂಟನ್ನು ಹೆಚ್ಚಿಗೆ ಮಾಡ್ತಾ ಹೋದರೆ ಇಟ್ ವಿಲ್ ಕ್ರಿಯೇಟ್ ಎ ಹ್ಯೂಜ್ ಡಿಫ್ರೆನ್ಸು. ಸೊ ಅದಕ್ಕೋಸ್ಕರ ನಿಮ್ಮ ಇನ್ಕಮ್ ಹೆಚ್ಚಿಗೆ ಆದ ತಕ್ಷಣ ಸರ್ಟನ್ ಪೋರ್ಷನನ್ನು ನೀವು ಎಕ್ಸ್ಪೆನ್ಸಸ್ ಕಡೆ ಇಡಲೇಬೇಕು, ಯಾಕಂದರೆ ಇನ್ಫ್ಲೇಷನ್ ಹೆಚ್ಚಿಗಾಗಿರುತ್ತೆ. ಸೊ ಅದಕ್ಕೋಸ್ಕರನೇ ನಿಮ್ಮ ಇನ್ಕಮ್ ಹೆಚ್ಚಿಗಾಗಿರುತ್ತೆ. ಸೊ ಹಾಗಂದ ತಕ್ಷಣ ಎಲ್ಲದೂ ಆ ಖರ್ಚಿನ ಕಡೆನೇ ಮಾಡಲಾರ್ದೇ ಇನ್ವೆಸ್ಟ್ಮೆಂಟನ್ನು ನೀವು ಇನ್ಕ್ರೀಸ್ ಮಾಡ್ತಾ ಹೋದರೆ ದ್ಯಾಟ್ ವಿಲ್ ಬಿ ಫ್ರೂಟ್ಫುಲ್. ಎಸ್ ಸರ್, ಈ ಫೈನಾನ್ಷಿಯಲ್ ಪ್ಲಾನಿಂಗಲ್ಲಿ ನೀವು ಆಗಲೇ ಮಾತನಾಡುವಾಗ ಹೇಳಿದ್ರಿ 25,000 ಸಂಬಳ ಇರುವಂಥ ವ್ಯಕ್ತಿಗೆ ನೀವು ಪ್ಲಾನ್ ಮಾಡಿಕೊಟ್ಟಿರೋದು 5,000 ರೂಪಾಯಿನ ಮ್ಯೂಚುವಲ್ ಫಂಡಲ್ಲಿ ಹಾಕ್ಬೋದು ಅಂತ ಹೇಳಿ. ಸೊ ಆ 5,000 ರೂಪಾಯಿನ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಂತ ಹೇಳಿದ್ರೆ ಅದರಲ್ಲಿ ಯಾವುದ್ರಲ್ಲಿ ಹಾಕ್ಬೋದು, ಅದೇನೋ ರೆಕಮೆಂಡೇಶನ್ಸ್ ಹೇಳ್ತೀರಾ? ಈಗ ಮ್ಯೂಚುವಲ್ ಫಂಡಲ್ಲಿ ಇವತ್ತಿಗೆ ನೀವು ಚೆಕ್ ಮಾಡಿದ್ರೆ ಆಲ್ಮೋಸ್ಟ್ ಅರೌಂಡ್ 1,500ವರೆಗೆ ಫಂಡ್ ಇವೆ. ಸೊ 5,000 ಹಾಕೋನು ಆ 1,500 ಫಂಡ್ ಮಾಡಿದ್ರೆ ಓಡೋಗ್ಬಿಡ್ತಾನೆ, ಕನ್ಫ್ಯೂಸ್ ಆಗಿಬಿಟ್ಟು. ಸೊ ಅದ್ರ ಬದಲು ಸಿಂಪಲ್ ಆಗಿ ನೀವೇನು ಮಾಡಬೇಡಿ, ಬಿಗಿನಿಂಗ್ದಲ್ಲಿ ಇಂಡೆಕ್ಸ್ ಫಂಡ್ ಅಂತ ಇರುತ್ತೆ, ಲೋ ಕಾಸ್ಟು. ನೀವು ಇವನ್ 500 ರೂಪಾಯಿಂದನೂ ಹೂಡಿಕೆ ಮಾಡ್ಬೋದು. ಒಂದು ನಿಫ್ಟಿ ನೆಫ್ಟ್ 50 ಇಂಡೆಕ್ಸ್ ಫಂಡು, ಅಥವಾ ಒಂದು ಲಾರ್ಜ್ ಮಿಡ್ ಕ್ಯಾಪ್ 250 ಇಂಡೆಕ್ಸ್ ಫಂಡು, ಒಂದೇ ಫಂಡು. ಅದರಲ್ಲಿ ಹೂಡಿಕೆ ಮಾಡ್ತಾ ಹೋದರೆ ಸಾಕು. ಯಾವುದೇ ಕ್ಯಾಟಗರಿ ನೋಡಬೇಡಿ, ಯಾವುದೇ ರಿಟರ್ನ್ಸ್ ನೋಡಲಾರ್ದೇ ಇಷ್ಟು ಸಿಂಪಲಾಗಿ ಮಾಡ್ತಾ ಹೋದರೆ ಸಾಕು. ಎಸ್ ಸರ್, ಈ ಥರ ಮಾಡಿದರೆ ಯಾರು ಬೇಕಾದರೂ ಹಣ ಉಳಿಸಿ ಹಣವನ್ನು ಬೆಳೆಸ. ಹೌದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ತುಂಬ ಚೆನ್ನಾಗಿ ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಡ್ರಿ. ಥ್ಯಾಂಕ್ ಯು ಸರ್. ಎಸ್, ನೋಡಿದ್ರಲ್ಲ, ಕೇವಲ 25,000 ರೂಪಾಯಿ ಸ್ಯಾಲ್ರಿ ಇರುವಂಥ ವ್ಯಕ್ತಿಯು ಕೂಡ ಕರೆಕ್ಟಾಗಿ ಈ ಥರ ಹಣಕಾಸಿನ ಪ್ಲಾನಿಂಗ್ ಮಾಡಿದರೆ, ಆರ್ಥಿಕ ಶಿಸ್ತನ್ನು ಕಾಪಾಡಿಕೊಂಡ್ರೆ ಹಣವನ್ನು ಉಳಿಸಿ ಬೆಳೆಸೋದಕ್ಕೆ ಸಾಧ್ಯ, ಸಿರಿವಂತರಾಗುವತ್ತ ಸಾಗೋದಕ್ಕೆ ಸಾಧ್ಯ ಅಂತ ಹೇಳುವಂಥದ್ದನ್ನು ಹಣಕಾಸು ತಜ್ಞರಾಗಿರುವಂಥ ಬಸವರಾಜ್ ತೋನಗಟ್ಟಿ ಅವರು ತಿಳಿಸ್ಕೊಟ್ಟಿದ್ದಾರೆ. ನೀವು ಕೂಡ ಈ ರೀತಿ ಪ್ಲಾನಿಂಗ್ ಮಾಡಿದರೆ ಡೆಫಿನೆಟ್ಲಿ ಜೀವನದಲ್ಲಿ ಉದ್ಧಾರ ಆಗೋದಕ್ಕೆ ಸಾಧ್ಯ ಇದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ. ಆಲ್ ದಿ ಬೆಸ್ಟ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.